ಬಹುಸಂಖ್ಯಾತರು ಮಾಡುವಂಥ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿಯೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ನಡೆಸ್ತಾ ಇದ್ದಾವೆ. ವಿಶ್ವ ವಾಣಿಜ್ಯ ಒಪ್ಪಂದ ಬಂದ ನಂತರ ಸಂಪೂರ್ಣ ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷಣೆ ಮಾಡಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ನಡೀತಾ ಇದೆ. ನಾವು ಕೇಳ್ತಿದ್ದಿಷ್ಟೇ, ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ, ಜಮೀನು, ನೀರು, ವಿದ್ಯುತ್ತು, ಮಾರ್ಕೆಟು ಇಷ್ಟು ಕೊಟ್ಟರೆ ರೈತ ಚೆನ್ನಾಗಿರ್ತಾನೆ ಅಂತ. ಉತ್ತಮ ಬೀಜ, ನೀರು, ವಿದ್ಯುತ್ತು, ಒಳ್ಳೆ ಮಾರ್ಕೆಟ್ ಇಷ್ಟು ಕೊಟ್ಟರೆ ರೈತ ತುಂಬ ಸ್ವಾಭಿಮಾನಾಗಿರ್ತಾನೆ. ಇನ್ನೂ ದೇಶ ಶಕ್ತಿ ಮೀರಿ ದೇಶಕ್ಕೆ ಆಹಾರ ಭದ್ರತೆಯನ್ನು ಕೊಡ್ತಾನೆ ಇರ್ತಾನೆ. ಇವೆಲ್ಲಕ್ಕೂ ಕಡಿವಾಣ ಆಗ್ತಾಯಿದೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡ್ತವ್ರೆ. ಮಾರ್ಕೆಟ್ಗೆ ಇವತ್ತವರೆಗೂ MSP ನಮಗೆ ಕೊಟ್ಟಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರ. ನೀರು, ಜಲಾಶಯ ನೀರುಗಳು ಈಗ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆಗ್ತಾಯಿದೆ, ಕೃಷಿ ಕ್ಷೇತ್ರಕ್ಕೆ ಕ್ಷೀಣಿಸ್ತಾ ಇದೆ. ಇನ್ನು ಬೀಜ ಅಂತೂ ನಮ್ಮ ಸ್ವಾವಲಂಬ ರೈತರೇ ಇಟ್ಕೊಂಡಿದ್ದ ಬೀಜವನ್ನು, ಸ್ವಾವಲಂಬನ ಬೀಜವನ್ನು ಕತ್ಕೊಂಡು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಅವ್ರದ್ದೇ ಅವತಾರದಲ್ಲಿ ಬೇರೆ ಬೀಜ ಕೊಡ್ತಾಯಿದೆ. ರೈತನ ಮೂಲಭೂತವಾಗಿ ಬೀಜ ಸ್ವಾತಂತ್ರ್ಯ ಬೇಕು. ಬೀಜ ಸ್ವಾತಂತ್ರ್ಯ ಉಳಿಸ್ಕೊಂಡಿದ್ದೆ ನಾವು. ಈ ಮುಂದುವರ್ಸಕ್ಕೆ ಏನು ಬೇಕು, ಬೀಜನ ಪ್ರತಿಯೊಬ್ಬ ರೈತ ಶೇಖರಣೆ ಮಾಡ್ತಿದ್ದ, ಬೇರೆಯವ್ರಿಗೂ ಕೂಡ ಕೊಡ್ತಿದ್ದ. ನಾವು ಬೀಜಕ್ಕೆ ಹೋಗಿ ಯಾವುದೇ ಕಂಪ್ನಿಯ ಬೀಜಕ್ಕೆ ಆಶ್ರಯಿಸ್ತಿತ್ತಿಲ್ಲ. ಆದರೆ ಸರ್ಕಾರವೇ ಬೀಜವನ್ನು ಹೆಚ್ಚೆಚ್ಚು ಇಳುವರಿ ತರುವಂಥದ್ದನ್ನ ಅಭಿವೃದ್ಧಿಪಡಿಸೋಕ್ಕೆ ಕಾಯಕಲ್ಪ ಹಿಂದೆ ಮಾಡಿದರು. ಸಂಪೂರ್ಣ ಸ್ಥಗಿತ ಆಗಿ ಈಗ ಕಾಟಾಚಾರಕ್ಕೆ ನಡೀತಾ ಇದೆ. ಇಡೀ ಬೀಜ ಸ್ವಾತಂತ್ರ್ಯವನ್ನು ಕಂಪ್ನಿಗಳು ವಶಕ್ಕೆ ಕೊಟ್ಬಿಟ್ಟಿದ್ದಾವೆ. ಅದು ಯಾವ ಕಂಪ್ನಿಗಳು? ಮಲ್ಟಿನ್ಯಾಷನಲ್ ಕಂಪ್ನಿಗಳು. ಮಾನ್ಸೆಂಟೋ ಅಂತ ಕಂಪ್ನಿ ಇತ್ತು, ಈಗ ಅದು ಬೇರೆ ಈ ಕಂಪ್ನಿ ಜೊತೆ ಮರ್ಜ್ ಆಗಿದೆ. WTO ಬಂದ ಮೇಲೆ 2000 ಇಸ್ವಿಯಿಂದ ಹಿಂದೆ 99-2000ರಲ್ಲಿ BT ಕಾಟನ್ನ ದೇಶದಲ್ಲಿ ಪರಿಚಯ ಮಾಡಿಕೊಡ್ತದ್ದು. ಏನು ಹೇಳಿದರು? ಈಗಿರೋವಂಥ ತಳಿ, ಹೈಬ್ರಿಡ್ ತಳಿ ರೋಗ ಬರುತ್ತೆ, ಯಾವಾಗಲೂ ಹತ್ತಿ ಗಿಡದ ಸಸ್ಯ ಕಾಂಡ ಕೊರೆಯುವಂಥ ಹುಳ ಬಂದು ಫಸಲು ಪೂರ್ತಿ ಸಂಪೂರ್ಣ ನಷ್ಟ ಆಗುತ್ತೆ, ನೀವು ಹೆಚ್ಚೆಚ್ಚು ಕೀಟನಾಶಕಗಳನ್ನು ಬಳಸಬೇಕು, ಮತ್ತು ಇಳುವರಿನೂ ಕಡಿಮೆ ಇದೆ, ದುಬಾರಿ ವೆಚ್ಚ ಆಗುತ್ತೆ ಬೆಳಿಬೇಕಾದ್ರೆ, ಅದರಿಂದ BT ಕಾಟನ್ನು ಹಾಕಿದ್ರೆ ರೋಗ ನಿರೋಧಕ ಶಕ್ತಿ ಇದೆ, ಅದರಲ್ಲಿ ಹೆಚ್ಚು ಇಳುವರಿ ಬರುತ್ತೆ, ಖರ್ಚನ್ನು ತಗ್ಗಿಸ್ಬೋದು ಅನ್ನೋದು ಅದು ಮಾನ್ಸೆಂಟೋ ಕಂಪ್ನಿ ವಾದ ಆಗಿತ್ತು. ಅದು ಕುಲಾಂತರ ತಳಿದು ಜೈವಿಕ ತಂತ್ರ ಬಯೋಟೆಕ್ನಾಲಜಿಯಲ್ಲಿ ಮುಂದುವರೆದ ಮೇಲೆ ಸಸ್ಯ ಜೀನ್ಗೆ ಬೇರೆ ಪ್ರಾಣಿ ಜೀನ್ ಮಿಕ್ಸ್ ಮಾಡಿ ಹಾಕ್ತಾರೆ. ಅದನ್ನೇ ಕುಲಾಂತರಿ ತಳಿ ಅನ್ನೋದು ನಾವು. ಕುಲಾಂತರ ತಳಿ ನಂಜುಂಡಸ್ವಾಮಿಯವ್ರ ಭಾಷೆ ಅದು. ಬಯೋಟೆಕ್ನಾಲಜಿಲಿ ಸಸ್ಯ ಜೀನು ಪ್ರಾಣಿ ಜೀನು ಸೇರಿ ಬೀಜಗಳು ಮಾಡೋಂಥದ್ದು. ಇದನ್ನು ನಾವು ಮೊದಲಿಂದೂ ವಿರೋಧ ಮಾಡಿದ್ವಿ.